ಹಾಯ್ ಹಲೋ ನಮಸ್ಕಾರ. ನನ್ನ ಚಾನೆಲ್ಗೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೊದಲಲು ನೀವೇನಾದರೂ ನ್ಯೂಲಿ ಮ್ಯಾರಿಡ್ ಕಪಲ್ಸ್ ಇಲ್ಲಂತಂದರೆ ಬ್ಯಾಚುಲರ್ಸ್ ಆಗಿ ನಿಮಗೆ ಗ್ರೀನ್ ಬಟಾಣಿ ಹೇಗೆ ಸ್ಟೋರ್ ಮಾಡೋದು ಫ್ರೀಸ್ ಮಾಡೋದು ಗೊತ್ತಿಲ್ಲ ಅಂತಂದರೆ ಈ ವಿಡಿಯೋ ಪೂರ್ತಿ ಮಿಸ್ ಮಾಡದೆ ನೋಡಿ. ಈಗಂತೂ ಗ್ರೀನ್ ಬಟಾಣಿ ಎಲ್ಲಿ ಮಾರ್ಕೆಟಲ್ಲಿ ಎಲ್ಲಾದರೂ ಹೋಗಿದ್ರೆ ಗ್ರೀನ್ ಬಟಾಣಿ ಕಡಿಮೆ ಬೆಲೆಯಲ್ಲಿ ಸಿಗುತ್ತದೆ. ನೀವೇ ಮನೆಯಲ್ಲಿ ಹೇಗೆ ಫ್ರೀಸ್ ಮಾಡಿ ಸ್ಟೋರ್ ಮಾಡ್ಬೋದು, ರೀಯೂಸ್ ಮಾಡ್ಬೋದು. ವೆಜಿಟೇಬಲ್ ಪಲಾವ್ ಇರಲಿ ಇಲ್ಲಾಂದರೆ ಯಾವುದಾದ್ರೂ ಕರೀಸ್ನಲ್ಲಿ ಇಂಗ್ರೀಡಿಯೆಂಟ್ಸ್ ನೋಟ್ ಡೌನ್ ಮಾಡ್ಕೊಳ್ಳಿ. ಫಸ್ಟು ಕಾಳು ಬಿಡಿಸ್ಕೋಬೇಕು. ಒಳ್ಳೆ ಕಾಳನ್ನು ತಗೋಬೇಕು. ಸಣ್ಣ ಬಟಾಣಿ ಆರಿಸಿ ತೆಗೆಬೇಕು, ಯಾಕಂತಂದರೆ ಅದು ಆಮೇಲೆ ಸ್ಪಾಯ್ಲ್ ಆಗ್ಬೋದು. ಒಳ್ಳೆ ಬಟಾಣಿ ಗಟ್ಟಿಯಾದ ಕಾಳು ತಗೊಳ್ಳಿ. ನೀವು ಸ್ವಲ್ಪ ಚೆನ್ನಾಗಿ ಕ್ಲೀನ್ ಮಾಡಿದ ನಂತರ ವಾಟರ್ನಲ್ಲಿ ನೀವು ಕ್ಲೀನ್ ಮಾಡಬೇಕು. ಸೆಕೆಂಡ್ ಸ್ಟೆಪ್ ಬಂದು ಮುಖ್ಯವಾದ ಸ್ಟೆಪ್ಪು. ಫಸ್ಟ್ ಗ್ಯಾಸ್ ಆನ್ ಮಾಡಿದ ನಂತರ ಸ್ವಲ್ಪ ವಾಟರ್ ಬಾಯ್ಲ್ ಮಾಡಿ. ಈಗ ಬಾಯ್ಲ್ಡ್ ವಾಟರ್ನಲ್ಲಿ 2 ಮಿನಿಟ್ಸ್ ಗ್ರೀನ್ ಬಟಾಣಿ ನೀವು ಕುದಿಸೋಕ್ಕೆ ಬಿಟ್ಬಿಡಿ. ಬಿಟ್ಟಿದ ತಕ್ಷಣ ನೀವು ಇನ್ನೊಂದು ಬೌಲ್ನಲ್ಲಿ ಐಸ್ ಕ್ಯೂಬ್ಸ್ ಇಲ್ಲಂತಂದರೆ ಕೋಲ್ಡ್ ವಾಟರ್ ಯಾವುದಾದ್ರೂ ಒಂದು ಬೌಲ್ನಲ್ಲಿ ತಗೋಬೇಕು, ಟ್ರಾನ್ಸ್ಫರ್ ಮಾಡಬೇಕು. ಇಲ್ಲಿ 2 ಮಿನಿಟ್ಸ್ ಹಾಗೆ ಬಿಟ್ಬಿಡಬೇಕು. ಈಗ ಸ್ಟೆಪ್ ನಂಬರ್ 4 ಬಹಳ ಇಂಪಾರ್ಟೆಂಟ್. ನೀವು ಯಾವುದಾದ್ರೂ ಕಾಟನ್ ಕ್ಲಾತ್ ತಗೊಂಡು ಇದು ಗ್ರೀನ್ ಬಟಾಣಿ ಕೋಲ್ಡ್ ವಾಟರಿಂದ ತೆಗೆದು ಯಾವುದಾದ್ರೂ ಕಾಟನ್ ಬಟ್ಟೆ ಮೇಲೆ ಹಾಕಿ ಬಿಡಬೇಕು. 1 ಅವರಿಂದ 2 ಅವರ್ಸ್ವರೆಗೆ ಆ ಥರ ಬಿಡಬೇಕು. ಟೋಟಲಿ ಮಾಯಿಶ್ಚರ್ ಫ್ರೀ ಆಗಿಡಬೇಕು. ಸ್ಟೋರೇಜ್ ಬಂದು ನೀವು ಪ್ಲಾಸ್ಟಿಕ್ ಬಾಕ್ಸ್ನಲ್ಲಿ ಮಾಡಿಬಿಟ್ಟಿದ್ರೆ ಅದು ಗಡ್ಡೆ ಆಗಿ ಕಟ್ಬಿಡ್ತದೆ. ನೀವು ಯೂಸ್ ಮಾಡೋದಕ್ಕೆ ಅಷ್ಟು ಚೆನ್ನಾಗಿರಲ್ಲ. ಈ ಥರ ಜಿಪ್ ಲಾಕ್ ಇಲ್ಲಾಂದರೆ ಟಿಕ್ ಟಾಕ್ ಕವರ್ಸ್ ಅವೈಲೇಬಲ್ ಇರ್ತದಲ್ವ, ಈ ಥರ ಜಿಪ್ ಲಾಕ್ ಇಲ್ಲಾಂದರೆ ಜಿಪ್ ಪೌಚ್ನಲ್ಲಿ ಹಾಕಿ ಗ್ರೀನ್ ಬಟಾಣಿ ಡೈರೆಕ್ಟ್ ಫ್ರೀಝರ್ನಲ್ಲಿ ಸ್ಟೋರ್ ಮಾಡ್ಬೋದು. ಏನಂತ ಅಂದರೆ ಅದು ಜಲ್ದಿ ಸ್ಪಾಯ್ಲ್ ಆಗೋಗ್ಬಿಡ್ತದೆ. ಬಹಳ 6 ಮಂತ್ಸಿಂದ 1 ಇಯರ್ವರೆಗೆ ನಿಮಗೆ ಬರಲ್ಲ. ಮತ್ತು ಕಲರ್ ಅಂತಂದರೆ ಈ ಥರ ಡಾರ್ಕ್ ಗ್ರೀನ್ ಕಲರ್ ನಿಮಗೆ ರಿಟೇನ್ ಆಗಲ್ಲ. ಈ ಥರ ನೀವು ಈ ಸ್ಟೆಪ್ ಫಾಲೋ ಮಾಡಿದರೆ ನಿಮಗೆ 6 ಮಂತ್ಸ್ ಇಲ್ಲಾಂದರೆ 1 ಇಯರ್ವರೆಗೆ ನೀವು ಈ ಥರ ಗ್ರೀನ್ ಬಟಾಣಿ ಯೂಸ್ ಮಾಡ್ಬೋದು. ಪಲಾವ್ ಇರಲಿ ಇಲ್ಲಾಂತಂದರೆ ಬಿಸಿಬೇಳೆಬಾತ್ ಇರಲಿ ಇಲ್ಲಾಂದರೆ ಯಾವುದಾದ್ರೂ ಕರೀಸ್ನಲ್ಲಿ. ಯಾಕೆಂದರೆ ಫ್ರಾಝನ್ ಬಟಾಣಿ ಎಷ್ಟು ಕಾಸ್ಟ್ಲಿ ಅಂತ ನಿಮಗೆ ಗೊತ್ತು.